ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಇದ್ದಂತಹ ದೃಶ್ಯಗಳು ಕಾರ್ತಿಕ್ ಮೊಬೈಲ್ಗೆ ಹೋಗಿದ್ದು ಹೇಗೆ? ಈ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಸಿಕ್ಕಿರಲಿಲ್ಲ. ಅದರ ಡೀಟೇಲ್ ರಿಪೋರ್ಟ್ ಅನ್ನು ನಾವು ನಿಮಗೆ ಕೊಡ್ತೀವಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ. ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋ ಲೀಕ್ ಆಗಿದ್ದೇ ರೋಚಕ. ಪ್ರಜ್ವಲ್ ವಿರುದ್ಧ ಮೊದಲೇ ಪ್ರೀ ಪ್ಲಾನ್ ಆಗಿತ್ತಾ ಅಂತ ಅನುಮಾನ ಮೂಡಿಸ್ತಾ ಇದೆ ಈ ಕಥೆಯನ್ನು ನೋಡಿದ್ರೆ. ಬೇಕು ಅಂತಲೇ ಪ್ರಜ್ವಲ್ ವಿರುದ್ಧ ಕಾರ್ತಿಕ್ ಪ್ಲಾನ್ ಮಾಡಿದ್ದ ಹಾಗಾದರೆ ಹೌದು ಅಂತ ಅನ್ಸುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ದೃಶ್ಯಗಳನ್ನು ಎಗರಿಸಿದ್ದೇ ಕಾರ್ತಿಕ್. ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ವಿಡಿಯೋ ಎಗರಿಸಿದ್ದೇ ಕಾರ್ತಿಕ್. ಕಾರ್ತಿಕ್ ಅಂದರೆ ಅವರ ಡ್ರೈವರ್. ಕಾರ್ತಿಕ್ ಮತ್ತು ಪ್ರಜ್ವಲ್ ಪರಸ್ಪರ ಸ್ನೇಹಿತರ ರೀತಿ ಇದ್ದರು. ಪ್ರಜ್ವಲ್ ಮೊಬೈಲ್ನಲ್ಲಿ ವಿಡಿಯೋ ಇರೋದು ಗೊತ್ತಿದ್ದರಿಂದ ಕಾರ್ತಿಕ್ ಏನು ಮಾಡ್ತಾನೆ, ಹೊಸ ಮೊಬೈಲ್ ಒಂದನ್ನು ಖರೀದಿ ಮಾಡ್ತಾನೆ. 1,45,000 ಕೊಟ್ಟು ಆ್ಯಪಲ್ ಮೊಬೈಲನ್ನು ಖರೀದಿ ಮಾಡ್ತಾನೆ ಕಾರ್ತಿಕ್. ಈ ಆ್ಯಪಲ್ ಮೊಬೈಲ್ನ ಏರ್ ಡ್ರಾಪ್ ಮೂಲಕ ವಿಡಿಯೋಗಳನ್ನು ಸೆಂಡ್ ಮಾಡ್ಕೋತಾನೆ. ಅಂದರೆ ಒಂದು ಆ್ಯಪಲ್ ಮೊಬೈಲ್ನಿಂದ ಇನ್ನೊಂದು ಆ್ಯಪಲ್ ಮೊಬೈಲ್ಗೆ ಏರ್ ಡ್ರಾಪ್ ಮುಖಾಂತರ ವಿಡಿಯೋಗಳನ್ನ ತೊಗೋಬೋದು. ಈಗ ಬೇರೆ ಬೇರೆ ಆ್ಯಪ್ಗಳಿದಾವಲ್ಲ, ಶೇರ್ ಇಟ್ ಅವೆಲ್ಲ ಇದೆಯಲ್ಲ, ಆ ಥರ ಮಾಡ್ಕೋಬಹುದು. ಆ ಥರ ಇವನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ. ಪ್ರಜ್ವಲ್ ಮೊಬೈಲ್ನ ಪಾಸ್ವರ್ಡ್ ಕೂಡ ಈತ ತಿಳ್ಕೊಂಡಿದ್ದಂತೆ. ಪ್ರಜ್ವಲ್ ಕಾರ್ನಲ್ಲಿ ನಿದ್ರೆಗೆ ಜಾರಿದ್ದಾಗ ಈ ವಿಡಿಯೋವನ್ನು ಈತ ಕದ್ದಿದ್ದಾನೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥ ಮಾಹಿತಿ. ಸೊ ಅಲ್ಲಿಗೆ ಯಾರು ಕಿಂಗ್ ಪಿನ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕಾರ್ತಿಕ್ ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತ ಗೊತ್ತಾಗ್ತಿದೆ. ಕಾರ್ತಿಕ್ ಹೇಳಿದ್ದು ನನ್ನ ಹತ್ರ ಇತ್ತು ನಿಜ, ನಾನೆಲ್ಲನೂ ದೇವರಾಜೇಗೌಡರು ಕೊಟ್ಬಿಟ್ಟಿದ್ದೆ ಅಷ್ಟೇ ಅಂತ ಹೇಳಿದ್ದು ಅಲ್ಲ. ಕಾರ್ತಿಕ್ಗೆ ಇದೆಲ್ಲವನ್ನ ಮಾಡಿದ್ದು ಪ್ರೀ ಪ್ಲಾನ್. ಇದು ಪ್ರಜ್ವಲ್ ರೇವಣ್ಣನನ್ನು ಕೆಡ್ಡಾಕಿ ಕೆಡವಬೇಕು, ಕೆಡ್ಡ ತೋಡಬೇಕು ಅನ್ನೋ ಕಾರಣಕ್ಕೆ 1,45,000 ಕೊಟ್ಟು ಮೊಬೈಲ್ ಖರೀದಿ ಮಾಡ್ತಾನೆ. ಒಬ್ಬ ಡ್ರೈವರ್ 1,45,000 ಕೊಟ್ಟು ಮೊಬೈಲ್ ಖರೀದಿ ಮಾಡ್ತಾನೆ ಅಂತಂದರೆ ಆತನಿಗೆ ಯಾರೋ ಸಹಾಯ ಮಾಡಿರಬೇಕು. ಈ ಕೆಲಸ ನೀನು ಮಾಡುವಂಥ ಮೊಬೈಲ್ ಕೊಡಿಸಿರಬೇಕು. ಹಾಗಾಗಿ ಆತ ಐಫೋನ್ ತಗೊಂಡು ಏರ್ ಡ್ರಾಪ್ ಮುಖಾಂತರ ಕಾರ್ತಿಕ್ ವಿಡಿಯೋಗಳನ್ನು ಸೆಂಡ್ ಮಾಡ್ಕೋತಾನೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ದ ಎಲ್ಲ ವಿಡಿಯೋಗಳನ್ನು ಆತ ಸೆಂಡ್ ಮಾಡ್ಕೋತಾನೆ. ಆಮೇಲೆ ಈ ಪಾಸ್ವರ್ಡ್ ತಿಳ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಇಬ್ಬರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ರೇವಣ್ಣ ಕಾರ್ತಿಕ್ನನ್ನು ತುಂಬ ನಂಬಿದ್ರು. ಹಾಗಾಗಿ ಪಾಸ್ವರ್ಡ್ ತಿಳ್ಕೊಂಡ್ರು ಏನೂ ಆಗಲ್ಲ ಅಂತ 10 ವರ್ಷ 15 ವರ್ಷ ಡ್ರೈವರಾಗಿ ಕೆಲಸ ಮಾಡಿದ್ದಾನೆ, ನಂಬಿಕಸ್ತ. ಹಾಗಾಗಿ ಆತ ಎಲ್ಲೂ ಕೂಡ ಅನುಮಾನ ಪಡಲಿಲ್ಲ. ಆದರೆ ಕಾರ್ತಿಕ್ ಈಗ ಈ ಥರದ ಕೆಲಸವನ್ನು ಮಾಡಿದ್ದಾನೆ, ನಂಬಿಕೆ ದ್ರೋಹವನ್ನು ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ಪರ. ಆತನ ಪ್ರಕಾರ ನಂಬಿಸಿ ಮೊಬೈಲ್ನಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನು ತನ್ನ ಮೊಬೈಲ್ಗೆ ಸೆಂಡ್ ಮಾಡಿಕೊಂಡು ಆ ನಂತರ ಅದನ್ನು ಬೇರೆ ಬೇರೆಯವರಿಗೆ ಈತ ಕಳಿಸಿದ್ದಾನೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು SIT ತನಿಖೆಯಲ್ಲೂ ಈ ವಿಚಾರ ಹೊರಗೆ ಬರುತ್ತೆ. SIT ಅವರು ನಾನು ಮೊನ್ನೆನೇ ಹೇಳಿದೆ, ಮೊದಲು ಮಾಡ್ತಕ್ಕಂಥ ಕೆಲಸ ಇದು ಎಲ್ಲಿಂದ ಯಾರಿಗೆ ಫಾರ್ವರ್ಡ್ ಆಯಿತು. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲೇ ಇವೆಲ್ಲ ಇತ್ತು ಅಂತಲೇ ಅಂದ್ಕೊಂಡ್ರೆ ಪ್ರಜ್ವಲ್ ರೇವಣ್ಣನಿಂದ ಆತನ ಮೊಬೈಲ್ನಿಂದ ಇನ್ಯಾರ ಮೊಬೈಲ್ಗೆ ಇದು ಫಾರ್ವರ್ಡ್ ಆಯಿತು, ಹೆಂಗಾಯಿತು, ಅದು ಈಗ ಉತ್ತರ ಸಿಕ್ಕಿದೆ. ಕಾರ್ತಿಕ್ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್. ಇವನು ಒಂದು ಹೊಸ ಮೊಬೈಲ್ ತೊಗೊಂಡು, ಯಾಕೆಂದರೆ ಪ್ರಜ್ವಲ್ ಹತ್ರನೂ ಕೂಡ ಐಫೋನ್ ಇತ್ತು. ಹಾಗಾಗಿ ಇಷ್ಟೆಲ್ಲ ಕೆಲಸವನ್ನು ಆತ ಮಾಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಹೇಗೆ ಕಾರ್ತಿಕ್ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ವಿಡಿಯೋ ಎಗರಿಸ್ದ ಅಂತ ಇದು ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥ ಅಂಶನ ಹೇಗೆ?
ಅರವಿಂದ್, ಈಗ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮೊದಲು ಕಾರ್ತಿಕ್ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಅವರು ಹೇಳುವ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಇದ್ದ ವಿಡಿಯೋಗಳು ನನ್ನ ಬಳಿ ಮಾತ್ರ ಇತ್ತು ಅಂತ ಹೇಳಿದರು. ಆದರೆ ಆ ವಿಡಿಯೋಗಳು ಅವ್ರಿಗೆ ಹೇಗೆ ಸಿಕ್ಕಿದ್ದು ಅನ್ನೋದು ಒಂದು ರೋಚಕ ವಿಷಯ. ಯಾಕೆಂದರೆ ಕಾರ್ತಿಕ್ ಏನಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಜೊತೆ ಸುಮಾರು 10 ವರ್ಷಗಳ ಹೆಚ್ಚು ಕಾಲ ಅವ್ರ ಜೊತೆ ಕಾರು ಚಾಲಕರಿರ್ತಾರೆ. ಹೀಗಾಗಿ ಕಾರು ಚಾಲಕ ಅನ್ನೋದು ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಹಾಗೂ ಕಾರ್ತಿಕ್ ನಡುವೆ ಒಡನಾಟ ಇರುತ್ತೆ. ಒಂದು ರೀತಿ ಆಪ್ತ ಗೆಳೆಯರ ರೀತಿ ಇರ್ತಾರೆ. ಈ ಗೆಳೆತನವನ್ನೇ ದುರುಪಯೋಗ ಪಡಿಸ್ಕೊಂಡಂತಹ ಕಾರ್ತಿಕ್ ಏನು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲಲ್ಲಿ ಈ ರೀತಿಯ ವಿಡಿಯೋಗಳದನ್ನು ತಿಳಿದುಕೊಂಡಿರ್ತಾನೆ. ಹೇಗಾದರೂ ಮಾಡಿ ಆ ವಿಡಿಯೋಗಳನ್ನು ತನ್ನ ಮೊಬೈಲ್ಗೆ ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಒಂದು ರೀತಿಯ ಸ್ಕೆಚ್ಚನ್ನು ಹಾಕ್ತಾನೆ. ಅದೇನು ಅಂದರೆ ಪ್ರಜ್ವಲ್ ರೇವಣ್ಣ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಇವರ ಎಲ್ಲ ಕಾರುಗಳು ಬಾಸ್ ಅನ್ನುವ ರೀತಿ ಇಂಗ್ಲೀಷ್ ಅಂಕಿಯಲ್ಲಿ ಕಾಣುವ ರೀತಿ 8055 ಅನ್ನೋ ರೀತಿ ಎಲ್ಲವೂ ಸಹ ಇದೇ ನಂಬರ್ಗಳನ್ನು ಇರ್ತದೆ. ಅದೇ ಪಾಸ್ವರ್ಡನ್ನು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಐಫೋನಿಗೆ ಇಟ್ಕೊಂಡಿರ್ತಾನೆ. ಇದನ್ನು ತಿಳಿದಂತಹ ಕಾರ್ತಿಕ್ 1,45,000 ರು ಕೊಟ್ಟು ಒಂದು ಐಫೋನನ್ನು ಖರೀದಿ ಮಾಡ್ತಾನೆ. ಯಾವಾಗಲೂ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಲೇ ಇರ್ತದಂತಹ ಕಾರ್ತಿಕ್ ಕಾರಿನಲ್ಲಿ ಪ್ರಜ್ವಲ್ ರೇವಣ್ಣ ಮಲಗಿದಂತಹ ಸಂದರ್ಭದಲ್ಲಿ ಆಪಲ್ ಏರ್ ಡ್ರಾಪ್ ಮೂಲಕ ಅಷ್ಟು ವಿಡಿಯೋಗಳನ್ನು ತನ್ನ ಮೊಬೈಲ್ಗೆ ಸೆಂಡ್ ಮಾಡಿಕೊಡ್ತಾನೆ ಅನ್ನೋದು ಈಗ ತಿಳಿದು ಬಂದಿರತಕ್ಕಂಥದ್ದು. ಆ ನಂತರವೇ ಆ ವಿಡಿಯೋ ವಿಚಾರ ಏನಿದೆ ಅದನ್ನು ಯಾರಿಗೂ ಹೇಳದ ರೀತಿ ಇಟ್ಕೊಂಡಿರ್ತೇನೆ. ಆ ನಂತರದಲ್ಲಿ ಏನು ಜಮೀನು ವಿಚಾರವಾಗಿ ಒಂದಿಷ್ಟು ಈ ಎರಡು ಕುಟುಂಬದ ನಡುವೆ ಗಲಾಟೆ ಆಗುತ್ತೆ. ಈ ಸಂದರ್ಭದಲ್ಲಿ ಅದನ್ನು ನೀವು ದೇವರಾಜಗೌಡನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಈಗ ಕಾರ್ತಿಕ್ ಹೇಳ್ಕೊಂತ ಇದ್ದು ಎಲ್ಲ ವಿಚಾರಗಳ ಅಸಲಿ ಎತ್ತು SIT ತನಿಖೆ ವೇಳೆ ಬಹಿರಂಗ ಆಗಬೇಕಾಗಿದೆ. ಆದರೆ ಈ ವಿಡಿಯೋಗಳು ಇದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ಕಾರ್ತಿಕ್ ಮೊಬೈಲ್ಗೆ ಬಂದಿರತಕ್ಕಂಥದ್ದು ಈಗ ಉನ್ನತ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಕಾರ್ತಿಕ್, ಓಕೆ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಕಾರ್ತಿಕ್ ಹೇಗೆ ತನ್ನ ಮೊಬೈಲ್ಗೆ ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋವನ್ನು ಆತ ಟ್ರಾನ್ಸ್ಫರ್ ಮಾಡಿಕೊಂಡ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ.